ಯಾದಗಿರಿ ಜಿಲ್ಲೆಯ ನಾಯ್ಕಲ್ ಸಮೀಪದ ಕರಣಗಿ ಗ್ರಾಮಕ್ಕೆ ಅಂಟಿಕೊಂಡಿರುವ ನೀರಿನ ಟ್ಯಾಂಕ್ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ಕುಸಿಯುವ ಹಂತಕ್ಕೆ ತಲುಪಿದೆ. ಕಳೆದ 8ರಿಂದ 9 ತಿಂಗಳಿನಿಂದ ಗ್ರಾಮದ ಅರ್ಧ ಭಾಗಕ್ಕೆ ನೀರು ಸರಬರಾಜು ಇಲ್ಲದೆ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಕೈಯಲ್ಲಿ ಖಾಲಿ ಕೊಡ ಹಿಡಿದು ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ಪವನ್ ಹುಸೇನ್ ಸಾಬ್ ಭಾಗಣ್ಣ, ಸಾಯಿಬಣ್ಣ, ದೇವೇಂದ್ರಪ್ಪ, ಶಬೀರ್ ಸೇರಿದಂತೆ ಅನೇಕ ಗ್ರಾಮಸ್ಥರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಚಂದ್ರಕಾಂತ್ ಶಾಪೂರ್. ಬೇಕೇ ಬೇಕು, ಏನು ಬೇಕು? ಇದರ ಬಗ್ಗೆ ಆಲ್ರೆಡಿ ನಾವು ಅಧಿಕಾರಿಗಳಿಗೆ ಹೇಳಿದ್ದೇವೆ, ಆದ್ರೂ ಅದರ ಬಗ್ಗೆ ಯಾರು ಊಹೆ ಮಾಡದೆ ಅದನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಬರೀ ನೀರು ಕುಡ್ದು ಟಾಕಿ ತೊಳೆದಿಲ್ಲ, ಏನಿಲ್ಲ, ಬರೀ ನೀರು ಕುಡ್ದು ಕೇಸ್ ನಮ್ಮ ದೊಣ್ಣು ಬರಕತ್ತದ್ರಿ. ನೀರಿಗೆ ಹೋದ್ರ ನೀರು ಬಿಡೋದಲ್ಲ, ಹುಡುಗರು ಜಗಳಾಡಿ ಬರ್ತಾವ. ಅದ್ರ ಬಗ್ಗೆನೂ ಅಧಿಕಾರಿಗಳು ಗಮನಕ್ಕೆ ತಂದಿದ್ದೀವಿ, ಅದರ ನಿರ್ಲಕ್ಷ್ಯ ಮಾಡಿದ್ದಾರೆ. ಅದರ ಮೇಲೆ ಏರಿ ಸ್ವಚ್ಛ ಮಾಡಬೇಕಂದ್ರೂ ಕೂಡ ಅದು ಮೆಟ್ಲುಗಳು ಸರಿಯಾಗಿಲ್ಲ. ಊರ ನೀರಾದ್ರಿ ಅದವಣಿಗಿಲ್ರಿ, ನಾವು ಕೆಲ್ಸಕ್ಕೆ ಹೋಗ್ತೀರಿ, ಬರ್ತಾನ ನೀರು ಹೋತಾವ್ರಿ. ಈಗ ಬರೀ ನೀರು ಕುಡ್ದು ಟಾಕಿ ತೊಳೆದಿಲ್ಲ, ಏನಿಲ್ಲ, ಬರೀ ನೀರು ಕುಡ್ದು ಕೇಸ್ ನಮ್ಮ ದೊಣ್ಣು ಬರಕತ್ತದ್ರಿ. ಯಾದಗಿರಿ ಜಿಲ್ಲೆಯ ಶಾಪೂರು ತಾಲೂಕಿನ ಕರಣಗಿ ಗ್ರಾಮದ ಕುಡಿಯುವ ನೀರಿನ ಟ್ಯಾಂಕ್ ಆಲ್ರೆಡಿ ಸ್ಥಿಲಗೊಂಡಿದೆ. ಅದರ ಮೇಲೆ ಏರಿ ಸ್ವಚ್ಛ ಮಾಡಬೇಕಂದ್ರೂ ಕೂಡ ಅದು ಮೆಟ್ಲುಗಳು ಸರಿಯಾಗಿಲ್ಲ. ಇದರ ಬಗ್ಗೆ ಆಲ್ರೆಡಿ ನಾವು ಅಧಿಕಾರಿಗಳಿಗೆ ಹೇಳಿದ್ದೇವೆ, ಆದ್ರೂ ಅದರ ಬಗ್ಗೆ ಯಾರು ಊಹೆ ಮಾಡದೆ ಅದನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಕುಡಿಯುವ ನೀರು ಆಲ್ರೆಡಿ ಸ್ವಚ್ಛ ಮಾಡಬೇಕಂದ್ರೂ ಅದರಲ್ಲಿ ಸ್ವಚ್ಛ ಮಾಡೋಕ್ಕಾಗದಿರೋಂಥ ಸ್ಥಿತಿಯಲ್ಲಿದ್ದಾರೆ. ಮತ್ತು ಇದೇ ರೀತಿಯಾಗಿ ಊರಲ್ಲಿ ನೀರು ಕೊಳಾಯಲ್ಲಿ ಸರಿಯಾಗಿ ಬರ್ತಾ ಇಲ್ಲ. ಅದ್ರ ಬಗ್ಗೆನೂ ಅಧಿಕಾರಿಗಳು ಗಮನಕ್ಕೆ ತಂದಿದ್ದೀವಿ, ಅದರ ನಿರ್ಲಕ್ಷ್ಯ ಮಾಡಿದ್ದಾರೆ. ದಯವಿಟ್ಟು ಇದರ ಬಗ್ಗೆ ಮಾಡದಿದ್ದರೆ ಇದರ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕು. 8-9 ತಿಂಗಳಿಂದ ಆಯ್ತು ಸರ್, ನೀರೇ ಇಲ್ಲ, ಕುಡಿಯೋಕೆ ನೀರಿಲ್ಲ, ಟಾಕಿ ಕ್ಲೀನ್ ಇಲ್ಲ, ಫುಲ್ಲು ಗಲೀಜು. ಕುಡಿದು ದಣು ಬಂದ್ಗೇಸಿನ ಹಾಸ್ಪಿಟ್ಲಿಗೆ ಹೋಗಿ ಸಾಕಾಗ್ಯದ. ಕೆಲ್ಸಕ್ಕೆ ಹೋಗೋಕೆ ಇಲ್ಲಿಂದ GPS ಸ್ಪಾಟ್ ಅಲ್ಲಿ ಬರೋಲ್ಲ, ಯಾವುದಕ್ಕೇನು ವೀಜೆ ಇಲ್ಲ. ಫಸ್ಟ್ ನೀವು ಬಂದ್ಗೇಸಿಂದ ಇಲ್ಲಿ ಅದನ್ನೇನದ ವ್ಯವಸ್ಥೆ ನಮ್ಗೆ ಮಾಡಿ, ಫಸ್ಟ್ ನೀರು ವ್ಯವಸ್ಥೆ